ಸೊ ಹೀಗೆ ಇರಲಿ, ಮನಸ್ಸು ಎಷ್ಟು ತಿಳಿಯಾಗಿರುತ್ತೋ ಅಷ್ಟೇ ಸೊಗಸಾಗಿರುತ್ತೆ ಜೀವನ ಕೂಡ. ಸೊ ರಾಗಿಣಿ ಅವ್ರನ್ನ ಏನಂತ ಕರಿತೀರಾ? ಕಣ್ಣ ಅಂತ ಕರಿತೀನಿ. ಅವ್ರ ಮನೇಲಿ ಹಂಗೆ ಕರಿತಿದ್ರು. ಓಕೆ ಓಕೆ. ಅವ್ರ ಅಪ್ಪ ಅಮ್ಮ ಕಣ್ಣ ಅಂತ ಕರಿತಿದ್ರು. ನಾನು ಇಷ್ಟು ವರ್ಷಗಳಲ್ಲಿ ತುಂಬಾ ಹೆಸರುಗಳು ಚೇಂಜ್ ಮಾಡಿದ್ದೀನಿ. ಸಕ್ಕದಾಗಿ ಓದ್ತಿದ್ಲು ಅವಳು. ಸೊ ಒಂದು ಟೈಮಲ್ಲಿ ಅವಳನ್ನ ಸ್ಕಾಲರ್ ಅಂತ ಕರಿತಿದ್ದೆ. ಇದು ಸೋಡಾ ಬುಡ್ಡಿ ಬೇರೆ. ಸೊ ಸ್ಕಾಲರ್ ಅಂತ ಕರಿತಿದ್ದೆ. ಈಗ ಅವ್ರ ಅಪ್ಪ ಅಮ್ಮ ಪ್ರೀತಿಯಿಂದ ಏನು ಕರಿತಿದ್ರು ಅದೇ ಕರಿಬೇಕು ಅನ್ಸುತ್ತೆ. ಸೊ ನಾನು ಕಣ್ಣ ಅಂತ ಕರಿತೀರಾ? ಓಕೆ ಸರ್, ಲೈಫಲ್ಲಿ ಯಾರೇ ಆ್ಯಡ್ ಆನ್ ಆಗಲಿ ಅದು ಪ್ರೀತಿ ದುಪ್ಪಟ್ಟಾಗ್ತಾ ಇದ್ರೆ ಲೈಫ್ ಕೂಡ ಅಷ್ಟೇ ಚೆನ್ನಾಗಿ ಹೋಗ್ತಾ ಇರುತ್ತೆ ಅಂತೇಳಿ. ಸೊ ನಿಮ್ಮ ಲೈಫಿಗೆ ಚಂದ್ರಲೇಖಾ ಮೇಡಮ್ ಬಂದ ಮೇಲೆ ನಿಮ್ಮ ಸಕ್ಸಸ್ ಒಂಥರ ಇನ್ನೂ ಅಪ್ಗ್ರೇಡ್ ಆಗುತ್ತೆ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಸಾಕಷ್ಟು ಹೀರೋ ಆಗಿ ಎಲ್ಲ ಕೂಡ ಪ್ರಮೋಟ್ ಆಗ್ತಾ ಹೋಗ್ತೀರಾ. ಸೊ ಆ ಗಳಿಗೆಗಳನ್ನು ನೆನೆಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ? ನನಗೆ ಲಕ್, ಐ ಡೋಂಟ್ ಬಿಲೀವ್ ಇನ್ ದೋಸ್ ಥಿಂಗ್ಸ್. ಒಬ್ಬರಿಂದ ಇನ್ನೊಬ್ಬರು ಲೆಕ್ಕ ಬಂತು ತುಂಬ ಜನ ಹೇಳ್ತಾರೆ. ದಟ್ ಇಸ್ ನಾಟ್ ರೈಟ್ ಆ್ಯಕ್ಚುಲಿ. ಮಗ ಹುಡ್ದ ನಿಮ್ಮ ಲಕ್ ಬಂತು, ಹೆಂಡತಿ ಮದುವೆ ಅದೇ ಅವ್ರ ಕಾಲ್ಗುಣ ನಿಮ್ಮ ಲಕ್ ಬಂತು. ಎವ್ರಿ ಇಂಡಿವಿಜುವಲ್ ಇಸ್ ಎ ಯೂನಿಕ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಈ ಕ್ರಿಯೇಷನಲ್ಲೇ ಅಷ್ಟು. ಎವ್ರಿ ಇಂಡಿವಿಜುವಲ್ ಇಸ್ ಯೂನಿಕ್. ಆ್ಯಂಡ್ ಯಾವುದೇ ಒಂದು ಮನುಷ್ಯ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಅಚೀವ್ಮೆಂಟ್ ಬರಬೇಕಾದ್ರೆ ಅವನಲ್ಲಿ ಆ ಡ್ರೈವ್ ಇರಬೇಕು, ಆ ಆಲೋಚನೆ ಇರಬೇಕು, ಆ ಥಾಟ್ ಇರಬೇಕು. ಅವನಲ್ಲಿ ಆ ಥಾಟ್ ಇದ್ದರೆ ಅವ್ನ ಮೆಟಬಲಿಸಮ್ ಅದಕ್ಕೆ ವರ್ಕ್ ಆಗುತ್ತಾ, ಆ ದೃಷ್ಟಿಯಲ್ಲಿ ಸಕ್ಸಸ್ ಪಡ್ಕೋತಾ ಹೋಗ್ತಾನೆ. ಬಟ್ ಎಸ್, ಸಕ್ಸಸ್ಗೆ ಅವ್ರ ಕಾಂಟ್ರಿಬ್ಯೂಷನು ಇದೆ, ಇಲ್ಲ ಅಂತಲ್ಲ. ಹೇಗೆ ಅಂತ ಹೇಳಿದ್ರೆ, ನಾನು ಅವಾಗ ತುಂಬ ಬ್ಯುಸಿಯಾಗಿದ್ದರಿಂದ ಮನೆ ನೋಡ್ಕೊಳ್ಳೋದಾಗಲಿ, ಮಕ್ಕಳು ನೋಡ್ಕೊಳ್ಳೋದಾಗಲಿ, ಮಕ್ಕಳ ಎಜುಕೇಷನ್ ಬಗ್ಗೆ ಆಗಲಿ, ಇನ್ನೊಂದಾಗಲಿ ಏನೊಂದು ಸಂಪೂರ್ಣ ಜವಾಬ್ದಾರಿ ಭಾಳ ಚೆನ್ನಾಗಿ ನಿಭಾಯಿಸ್ಕೊಂಡವರು. ಅವ್ರು ಭಾಳ ಚಿಕ್ಕ ವಯಸ್ಸಾಗಿದ್ದರು, ಅದೆಲ್ಲ ಅನುಭವ ಇಲ್ಲದೇ ಇದ್ದರೂ ಸಹ ಅವ್ರಿಗೆ ಬಿಗಿನಿಂಗಲ್ಲಿ ನಾನು ಮದುವೆ ಆಗಿ ಹೊಸದಾಗಿ ಒಂದು ವಾರದಲ್ಲಿ ನಮ್ಮ ಮನೆಯಲ್ಲಿದ್ದಾಗ ನಮ್ಮ ತಾಯಿ ನಮ್ಮ ಅತ್ತಿಗೆ ಎಲ್ಲ ಇದ್ದರು ಅಲ್ಲಿ ಯಾವತ್ತೊಂದು ದಿವಸ ಅಡುಗೆ ಮಾಡೋಂದ್ರೆ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಕಲ್ತರ ಮಾಡ್ಬಿಟ್ಟಿದ್ಲು. ಸೊ ಅಷ್ಟು ಅನುಭವ ಇರಲಿಲ್ಲ, ಅಡುಗೆಯಲ್ಲೂ ಅನುಭವ ಇರಲಿಲ್ಲ ಆಕೆಗೆ. ಅಂಥದ್ದು ಬರ್ತಾ 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 ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಅಂದರೆ, ಆಕೆ ಅಡುಗೆನ ನನ್ನ ಸ್ನೇಹಿತರು ಅಂಬರೀಷ್ ಅವರಾಗಲಿ, ವಿಷ್ಣು ಎಲ್ಲರೂ ತುಂಬ ಇಷ್ಟಪಡೋರು. ಅಂಬರೀಷ್ ಅವರು ಇಲ್ಲೆಲ್ಲಾದರೂ ಜಯನಗರದಲ್ಲಿ ಇಲ್ಲೆಲ್ಲ ಹತ್ತಿರದಲ್ಲಿ ಶೂಟಿಂಗ್ ಮಾಡ್ತಾಯಿದ್ರೆ, ನಾನು ಇಲ್ಲದೇವರು ನಾನು ಶೂಟಿಂಗ್ ಹೋಗಿದ್ದರು, ಏನಾದರೂ ಕೆಲಸ ಚಂದನ ಕೈಮಾ ಮಾಡೋಕೆ ಹೇಳೋ ತರಿಸ್ಕೊಡೋರು. ಅಂದರೆ ಆ ಲೆವೆಲ್ ಬೆಳೆದವಳು. ಸೊ ಮನೆ ಜವಾಬ್ದಾರಿ, ಗಂಡ, ನನ್ನ ಸಂಸಾರ, ಕುಕ್ಕಿಂಗು, ಮನೆ ಮಕ್ಕಳನ್ನ ನೋಡ್ಕೊಳ್ಳೋದು, ಆಕೆ ಆ ಜವಾಬ್ದಾರಿ ತೊಗೊಂಡು ಮಾಡಿದಿಂದನೇ ನಾನು ಅವತ್ತು ಕೆಲಸ ಮಾಡೋಕ್ಕೆ ಸಾಧ್ಯವಾಗಿದ್ದು, ಅಷ್ಟು ಬೆಳೆಯೋಕ್ಕೆ ಸಾಧ್ಯವಾಗಿದ್ದು.